ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಭಾನುಮ್ಮ. 2024-25 ಅವಧಿಯ ದ್ರಾಕ್ಷಿ ಬೆಳೆ ಯೋಜನೆಯಲ್ಲಿ ಯಾವ ರೈತರ ಹಣವನ್ನು ತುಂಬಿದ್ದಾರೆ ಅಂತವರಿಗೆ ಪರಿಹಾರ ಘೋಷಣೆ ಆಗಿ ಸುಮಾರು 6 ತಿಂಗಳಾದರೂ ಕೂಡ ಅದು ಇನ್ನೂ ಬಿಡುಗಡೆ ಆಗಿಲ್ಲ. ನಾವು ನಿನ್ನೆ ದಿವಸ ಇದರ ಮೊದಲು ಕೂಡ ಸಾಕಷ್ಟು ಸಲ ನಾವು ತೋಟಗಾರಿಕಾ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೇಳಿದಾಗ ಕೆಲವೊಂದು ವಿಷಯಗಳನ್ನ ಅವರು ಪ್ರಸ್ತಾಪಿಸಿದರು. ಏನಂದ್ರೆ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಲಾಗಿ ಏರಿಯಾ ಕಡಿಮೆ ಐತಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ರೈತರ ಒಂದು ಮೂಲ ಪ್ರಶ್ನೆ ಅಧಿಕಾರಿಗಳಿಗೆ 2024-25 ಏನು ಬೆಳೆ ವಿಮೆಯನ್ನು ನಾವು ತುಂಬಿರ್ತೀವಲ್ಲ ಅದರ ಅವಧಿ ಸೆಪ್ಟೆಂಬರ್ದಿಂದ ಏಪ್ರಿಲ್ ವರೆಗೆ ಇರ್ತದೆ. ಅಂದ್ರೆ ರಿಸ್ಕ್ ಪೀರಿಯಡ್ ಏನು ಕವರ್ ಮಾಡ್ತಾರಲ್ಲ ಸೆಪ್ಟೆಂಬರ್ದಿಂದ ಏಪ್ರಿಲ್ ವರೆಗೆ. ನಾವು ಇವರು ಪ್ರೀಮಿಯಂ ತುಂಬಿದ್ದು 2024 ಜೂನ್ 30 ಪ್ರೀಮಿಯಂ ತುಂಬಿರ್ತೀವಿ. ಆ ಸಮಯದಿಂದ ಏಪ್ರಿಲ್ ವರೆಗೆ ಸುಮ್ಮನೆ ಇದ್ಕೊಂಡು ಪೀರಿಯಡ್ ಮುಗಿದ ನಂತರ ಯಾವಾಗ ಅವರಿಗೆ ಜುಲೈ ಆಗಸ್ಟ್ದಾಗ ಪ್ರೀಮಿಯಂ ರೈತರು ಕೊಡ ಬಂದಾಗ ಈ ರೀತಿ ಆಗೈತೆ ಅಂತೇಳಿ ಅವ್ರು ಕಂಪ್ಲೇಂಟ್ ಮಾಡಿ ಇದುವರೆಗೆ ಅದು ರಿಲೀಸ್ ಮಾಡಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಒಂದು ಪ್ರಶ್ನೆ ನಾನು ಕೇಳಿ ಬಯಸ್ತಾ ಇದ್ದೀನಿ. ಇದನ್ನ ಮಾಡಬೇಕಾದದ್ದು ಈಗಲ್ಲ, ಏಪ್ರಿಲ್ ಕಿಂತ ಮೊದಲು ಮಾಡಬೇಕಾಗಿತ್ತು. ನಾವು ಅಕಸ್ಮಾತ್ ಬೆಳೆ ಇದ್ದಿಲ್ಲ ಅಂದ್ರೆ ನಮ್ ಪ್ರೀಮಿಯಂ ತುಂಬ್ಕೋಬಾರ್ದಾಗಿತ್ತು. ಈಗ ಅವರು ಪ್ರೀಮಿಯಂ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಪೀರಿಯಡ್ನು ಮುಗಿದಿದೆ. ಯಾಕಂದ್ರೆ ಏಪ್ರಿಲ್ ನಂತರ ಎಷ್ಟೋ ಜನ ರೈತರು ಬೆಳೆ ಹಾಳಾಗೈತಿ, ನೀರಿನ ಕೊರತೆಯಿಂದ ಹಾಳಾಗೈತಿ, ಹೆಚ್ಚಿನ ಮಳೆಯಿಂದ ಹಾಳಾಗೈತಿ, ಅಥವಾ ಕೆಲವೊಂದು ಗಿಡಗಳು ಹಳೆಯದಾದ್ಮೇಲೆ ಹಾಳಾಗಿಂದ ತೆಗೆದಿದ್ದಾರೆ. ಈಗ ಅವನು ತೋರ್ಸಂದ್ರೆ ರೈತರಿಗೆ ಅದರಲ್ಲಿ ಯಾವ ಪುರಾವೆಗಳು ಸಿಗಲ್ಲ. ಮೂಲತವಾಗಿ ಇದು ತಾಂತ್ರಿಕವಾಗಿ ಇದು ಒಂದು ತಪ್ಪು ನಿರ್ಧಾರ ಅಂತ ನಾ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಮಾಹಿತಿ ಪ್ರಕಾರ ನಿನ್ನೆ ನಾವು ಜಿಲ್ಲಾಧಿಕಾರಿಗಳು ಕೇಳ್ಕೊಂಡಾಗ ಅವರು ಏನಂದ್ರು, ನಾವು ಸರಿಯ ಮಾಡೋದಕ್ಕ ಲೋನ್ ಇದಕ್ಕ ಪ್ರೀಮಿಯಂ ವಿಮೆಯನ್ನು ಕೊಡೋದಕ್ಕೆ ಏನೂ ಸಂಬಂಧ ಇಲ್ಲ. ಸರ್ಕಾರದಿಂದ ನಮಗೊಂದು ಆದೇಶ ಬಂದೈತೆ ಏನಂತ, ಹಿಂಗ್ ಕ್ಷೇತ್ರದ ಬಗ್ಗೆ ವ್ಯತ್ಯಾಸ ಇದೆ, ಅದನ್ನ ನೀವು ಕಂಡು ಹಿಡೀರಿ ಅಂತ ಹೇಳಿ ಅದನ್ನ ರಿಪೋರ್ಟ್ ಮಾಡಾಕತ್ತೀವಿ ಅಂತ ಹೇಳಿದ್ರು. ಅವರಲ್ಲಿ ನಾನು ಒಂದು ಮನವಿ ಮಾಡಿದ್ದೆ, ನೀವು ಸರ್ವೆ ಮಾಡಿ, ಸರ್ಕಾರದಿಂದ ಒಂದು ಆರ್ಡರ್ ಬಂದಿತ್ತಂದ್ರೆ ಆದ್ರೆ ಈ ಪ್ರೀಮಿಯಂ ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಅದಕ್ಕೆ ಲಿಂಕ್ ಹಾಕಬೇಡ. ಯಾಕಂದ್ರೆ ಇಟ್ ಈಸ್ ಯುವರ್ ಬೌಂಡೆಡ್ ಡ್ಯೂಟಿ ಕಂಪನಿ ಅವ್ರದ್ದು. ಒಂದು ರೈತರ ಕಡೆಯಿಂದ ಪ್ರೀಮಿಯಂ ಅನ್ನ ತುಂಬಿಸ್ಕೊಂಡಾರ ಅಂದ್ರೆ ಕೊಡುವಂತ ಅವ್ರ ಕರ್ತವ್ಯ. ಸೊ ಈ ದಿಸೆಯಲ್ಲಿ ನಾವು ಸಾಕಷ್ಟು ಸಲ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ. ಇನ್ನೊಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರ ಕೊಡಲು ಬಯಸ್ತಾ ಇದ್ದೀನಿ. ಇನ್ನು ಒಂದು ವಾರದಲ್ಲಿ ಪ್ರೀಮಿಯಂ ರಿಲೀಸ್ ಆಗಲಿಲ್ಲ ಅಂದ್ರೆ ನಾವು ರಸ್ತೆಗೆ ಹೋರಾಟ ಮಾಡ್ತೀವಿ. ಎಲ್ಲಿ ನಮ್ಮ ಕ್ಷೇತ್ರ ಇದೆ, ದ್ರಾಕ್ಷಿ ಕ್ಷೇತ್ರ ಇದೆ, ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಹೋರಾಟ ಮಾಡುವಂತ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಅವರು ನ್ಯಾಯಯುತವಾಗಿ ಏನ್ ಬೇಕಾದ್ರೆ ಅವ್ರು ಈಗ ಪ್ರೀಮಿಯಂ ತಗೋ ಈ ವರ್ಷದಿದೆ 25-26 ಇವ್ರಿಗಿನ್ನ ಟೈಮ್ ಇದೆ. ತಾವು ಸರ್ವೆ ಮಾಡ್ಕೊಂಡು ಯಾರು ಸತ್ಯದ ರೈತನ ತುಂಬ್ಕೋಬಹುದು, ಇಲ್ಲದ್ರೆ ರಿಜೆಕ್ಟ್ ಮಾಡಬಹುದು. ಇದನ್ನ ಮಾಡಕ್ ಹೋಗಿ ಹಿಂದಿನ ವರ್ಷದ ಇದನ್ನ ಪ್ರೀಮಿಯಂ ಅನ್ನ ಅವರು ತಡೆ ಹಿಡಿದು ಬಹಳ ವಿಷಾದನೀಯ ಹಾಗೂ ರೈತರಿಗೆ ದೊಡ್ಡ ಸಂಕಷ್ಟ ಆಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ರೈತರು ಕಳೆದ 2 ವರ್ಷದಿಂದ ನಿಮ್ಗೆ ಗೊತ್ತಿದೆ, 2-3 ವರ್ಷದಿಂದ ನಮಗೆ ವಿಮೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದ್ರೆ ಸರ್ಕಾರನೇ ನಮ್ಮ ಬೆಳೆ ಹಾಳಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದೆ, ಅದ್ರ ಮ್ಯಾಗ ಪ್ರೀಮಿಯಂ ಬಂದಿದೆ. ಅದೇ ರೀತಿಯಾಗಿ 24-25 ಹಾಳಾಗಿದೆ ಅಂತೇಳಿ ಎಲ್ಲರೂ ಸ್ಯಾಂಕ್ಷನ್ ಆಗಿದೆ. ಆದ್ರೆ ಹಣವನ್ನ ಬಿಡುಗಡೆ ಮಾಡುವ ಟೈಮ್ದಾಗ ಇದೊಂದು ಕುಂಟೆ ಎಪ್ಪ ತೆಗೆದಾರ. ಇದೇನೋ ವಿಮಾ ಕಂಪ್ನಿ ಹೊಂದಿದೀವೋ ಅಥವಾ ಸರ್ಕಾರದಿದೋ ಅದು ನಮ್ಗೆ ಗೊತ್ತಿಲ್ಲ. ಯಾವ ರೈತರು 24-25 ವಿಮೆ ಕಂತನ್ನು ತುಂಬಿದಾರೋ ಅಂತವ್ರಿಗೆ ಯಾವುದೇ ಒಂದು ನೆವ ಹೇಳಲಾರದೆ ಇಮಿಡಿಯೇಟ್ ಆಗಿ ಒಂದು ವಾರದ ಅವಧಿಯಲ್ಲಿ ರಿಲೀಸ್ ಮಾಡಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. 16,000 ಒಂದು 14 ಅಮೌಂಟ್ ಎಕ್ಸಾಕ್ಟ್ಲಿ ಸರ್ ನನಗೆ ಐಡಿಯಾ ಇಲ್ಲ. ಒಂದು ಎಕರೆಗೆ 15,000 ರೂಪಾಯಿ ಅಂತ ತುಂಬ್ಕೋತಾರೆ. ಎಕ್ಸಾಕ್ಟ್ಲಿ ಅಂಕಿ ಸಂಖ್ಯೆ ನಮಗಿಲ್ಲ ಸರ್. ಅವ್ರ ಹತ್ರನೇ ಯಾವುದೋ ಡಾಟಾ ಇಲ್ಲ ಸರ್. ಎಲ್ಲಿ ಹೋಗಿದ್ವಿ ಹಾರ್ಟಿಕಲ್ಚರ್ ಆಫೀಸ್ಗೆ, ಗ್ರಾಮ ಪಂಚಾಯತಿಗೆ ಪರಿಹಾರ
ವೇರಿಯೇಷನ್ ಇರ್ತೈತ್ರಿ. ಯಾಕಂದ್ರೆ ಯಾವುದೋ ಒಂದು ಕ್ಷೇತ್ರ ಹವಾಮಾನ ಕೇಂದ್ರ ಆಧಾರಿತ ಲಾಸ್ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾರೆ. ಕೆಲವೊಂದಕ್ಕೆ 90% ಫೇಲ್. ಸರ್, ಅವ್ರು ಹೇಳೋ ಪ್ರಕಾರ ಕೆಲವೊಂದು ರೈತರು ಹೊಲದಲ್ಲಿ ಬೆಳೆ ಇಲ್ಲನು ವಿಮೆ ತುಂಬಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ದೇನೆ. ಎರಡನೇದ್ದು, ಒಬ್ಬೊಬ್ರು ಇದ್ದನ್ನ 2 ಎಕರೆ ಇದ್ದನ್ನ 3 ಎಕರೆ 4 ಎಕರೆ ತುಂಬಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾ ಇವ್ರಿಗೆ ಮೂಲ ಪ್ರಶ್ನೆ ಕೇಳೋದು, ಪ್ರೀಮಿಯಂ ತುಂಬಿಕೊಂಡಿದ್ರಿ ಏನ್ ನೋಡ್ಲಾರ್ದ? ನೋಡ್ಬೇಕಾದದ್ದು ವಿಮೆ ಕಂಪನಿಯ ಕರ್ತವ್ಯ. ಇಲ್ಲ ನಿಮ್ ಕ್ಷೇತ್ರ ಇಲ್ಲ, ನಾವು ತುಂಬಿಕೊಳ್ಳುದಿಲ್ಲ, ಅಥವಾ ನೀವು ತುಂಬಿದ್ರ ಮ್ಯಾಗ ಏನೋ ಮಾಡ್ತೀವಿ ಅಂತ ಹೇಳಿ ಅವಾಗ ಏನು ಹೇಳಾರ್ದವ್ರು. ನಾವು ರೈತರು ಬರ್ತಕ್ಕಂಥ ಹಣವನ್ನ, ಸರ್ಕಾರ ಬರ್ತಕ್ಕಂಥ ಹಣವನ್ನ ತುಂಬಿಕೊಂಡು ಈಗ ಇದನ್ನ ನೀವು ಹೇಳ್ತಾ ಇದ್ದಾರೆ. ಅಲ್ಲ, ಈಗೇನವರು ಕಮಿಷನ್ ಆಫೀಸ್ ಈಗ ಮಾಡ್ತಾ ಇದಾರೆ ಸರ್. ಅವ್ರು ಮೊದಲು ಮಾಡ್ತಾ ಇದ್ದಿಲ್ಲ. ಈಗೇನ GPS ಇದರಿಂದ ಈಗೇನೋ ಮಾಡ್ತಾ ಇದಾರಂತೆ. ಅದ್ ಮಾಡಿ ನಾವೇನೋ ಅದನ್ನ ಸ್ವಾಗತ ಬಯಸ್ತೀವಿ. ನಾವೇನೋ ಸುಳ್ಳು ಹೇಳಿ ಗುಮ್ಮೆ ತುಂಬುವಂತ ಪ್ರವೃತ್ತಿ ನಾವೆಲ್ಲ ಏನೋ 100 ಜನ ರೈತರು ಒಬ್ರಿಬ್ರು ಯಾರೋ ತಪ್ಪು ಮಾಡಿರ್ಬೋದು. ಆ ಒಬ್ರಿಬ್ರು ತಪ್ಪಿಗೆ ಇಡೀ 99 ಜನ ರೈತರು ಅಫೆಕ್ಟ್ ಆಗ್ತಾ ಇದ್ದಾರೆ. ಲಾಸ್ಟ್ ಇಯರ್ ಹವಾಮಾನ ಸರ್ ತಮಗೆ ಗೊತ್ತಿದೆ, ಎಲ್ಲ ಮಳೆಯ ಅಂಕಿ ಸಂಖ್ಯೆ ನೋಡಿದ್ರೆ ವಿಪರೀತವಾಗಿ ಮಳೆ ಆಯ್ತ್ರಿ. ಸೆಪ್ಟೆಂಬರ್ ಇಲ್ಲ, ಹೋದ ವರ್ಷನೂ ಆಗಿದೆ. ಆದ್ರೆ ಹಿಂದಿನ ವರ್ಷ ಬರ ಇದ್ದ ಗೊಣಿ ಬರ್ಲಿಲ್ಲ. ಹೋದ ವರ್ಷ ಈ ವರ್ಷ ಅತಿ ಮಳೆಯಿಂದ ಆಗಿದೆ. ಇದಾಗಿದ್ದಾರೆ. ಶೀತಗಾಳಿ, ಮಂಜಿನ ಮಳೆ ಬಾಳ ಮಂಜು ಬಾಳ ಬೀಳ್ತದ್ರೆ, ಮಂಜು ಬಾಳ ಬೀಳ್ತಾರೆ ಹೆಚ್ಚು ಕಡಿಮೆ ಗೊನಿಗಳೆಲ್ಲ ಉದುರ್ತಾವ, ಕಾಯ ಆಗೋದಿಲ್ಲ. ಆದ್ರೂ 10% 20%. ಯಾಕಂದ್ರೆ ನಾವು ಇಡೀ ಭಾರತದಲ್ಲಿ ವನದ್ರಾಕ್ಷಿ ಉತ್ಪಾದನೆ ಸುಮಾರು 3.5 ಲಕ್ಷ ಆಗಬೇಕಾಗಿತ್ತು. ಹೋದ ವರ್ಷ ಅದು ಕೇವಲ 1,60,000. ಅಂದ್ರೆ ಸುಮಾರು 50% ಫೇಲ್ಯೂರ್. ಈ ವರ್ಷ ಈಗಿನ ಪ್ರಾಥಮಿಕ ಸರ್ವೆ ಪ್ರಕಾರ ನಮ್ಮ ಆಲ್ ಇಂಡಿಯಾ ಲೆವೆಲ್ದಾಗ ಅದಕ್ಕಿಂತ ಕಡಿಮೆ ಆಗೈತೆ ಈ ಸರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಏನಾಯ್ತು, ಈಗ ಈ ವರ್ಷ ನಮ್ಗ ಮೇ 2ನೇ ವಾರದಿಂದ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಒಂದು ದ್ರಾಕ್ಷಿ ನಾವು ಬೆಳೆದ ಕಾಯಿ ಕೊಡ್ಬೇಕಾದ್ರೆ ಅದು ಇಂತಿಷ್ಟ ದಿವಸನ ಬಿಸಿಲು ತಿನ್ಲೇಬೇಕಂತ ಇರ್ತೈತೆ. ಅವಾಗ ಗರ್ಭ ಕಟ್ಟಿ ಗೊನಿ ಬಿಡ್ತಾವ. ಆದ್ರೆ ಈ ವರ್ಷ ನೋಡಿಲಿಕ್ಕೆ ದ್ರಾಕ್ಷಿ ತೋಟ ಚೆನ್ನಾಗಿದಾವೆ, ಆದ್ರೆ ಗೊಣಿನೇ ಬಿಟ್ಟಿಲ್ಲ. ಮೂಲ ಕಾರಣ ಅಂದ್ರೆ ಮಳೆ ಬೇಗ ಪ್ರಾರಂಭ ಆದ ಸಂಬಂಧ, ಬಿಸಿಲಿನ ಇದು ಪ್ರಾಖ್ಯಾತ ಕಡಿಮೆ ಸಂಬಂಧ ಗೊನಿ ಬಹಳ ಬಿಟ್ಟಿಲ್ಲ. ಈ ವರ್ಷನೂ ವರ್ಷಕ್ಕಿಂತ ಹೆಚ್ಚಿಗೆ ಫೇಲ್ಯೂರ್ ಆಗುವಂತ ಒಂದು ಅಂದಾಜನ್ನ ನಮ್ಮ ಮಹಾರಾಷ್ಟ್ರ ದ್ರಾಕ್ಷಿ ಸಂಘದವರು, ಅಖಿಲ ಭಾರತ ದ್ರಾಕ್ಷಿ ಮಹಾಮಂಡಲದವರು ಎಲ್ಲ ಸರ್ವೆ ಮಾಡಿದಾಗ ಈ ರಿಪೋರ್ಟ್ ಬಂದಿದೆ. ಈಗ ಅದು AIC ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪನಿ 100% ಫೇಲ್ಯೂರ್ ಆತಂದ್ರೆ 2,87,000 ರೂಪಾಯಿ ಬರ್ಬೇಕು ಸರ್ ಒಂದು ಹೆಕ್ಟೇರ್ಗೆ. ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದ್ದಾರೆ ಸರ್. ಒಂದು 40 crores ಇದರಲ್ಲಿ ಆಲ್ಮೋಸ್ಟ್ ಒಂದು 50% ಕಂಪ್ಲೀಟ್ ಆಗಿದೆ ಅಂತ. ಅದು ನಮ್ಮ ಇದ್ರಾಗೇನಿಲ್ಲ, ವೈನ್ ಬೋರ್ಡ್ ಕಂಟ್ರೋಲ್ ಆಗಿದೆ. ಅದು ಅವ್ರನ್ನ ಕೇಳಿದ್ವಿ, ಇಲ್ಲಿ ಬಂದಾಗ ಒಮ್ಮೆ ಎಲ್ಲರೂ ರೈತರು ಕರೀರಿ, ಅದ್ರ ಬಗ್ಗೆ ಏನಂದ್ರೆ ಕೇಳಂದ್ರೆ ಹ್ಞೂ ಅಂತ ಏನು ಮಾಡ್ತಾ ಇಲ್ಲ ಅವರು. ಆದ್ರೆ 40 ಕೋಟಿ ರೂಪಾಯಿ ನಬಾರ್ಡ್ನಿಂದ ಇಲಾಖೆಯವರು ಸಾಲ ತಗೊಂಡು ಕಟ್ಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂತ ಒಣ ದ್ರಾಕ್ಷಿಯಲ್ಲಿ 75% ಬೇರೆ ರಾಜ್ಯಕ್ಕೆ ಹೋಗ್ತದೆ. ಯಾಕೆ ಹೋಗ್ತದೆ? ನಮ್ಮಲ್ಲಿ ಆ ಕೆಪಾಸಿಟಿ ಇಲ್ಲ. 1 ಲಕ್ಷ ಕೆಪಾಸಿಟಿ ಏನಾಗಬೇಕೈತೆ? ಖಾಲಿ ನಮ್ಮಲ್ಲಿ ಬಹಳ ಒಂದು 30-35 ಸಾವಿರ ಟನ್ನಿಂದ ಕೆಪಾಸಿಟಿ ಅಷ್ಟೇ ಕೋಲ್ಡ್ ಸ್ಟೋರೇಜ್ ಇದಾವೆ. ಏನ್ ಸರ್, ನಾವು ತಿಳ್ಕೊಂಡಷ್ಟು ಅದೇನು ಸಕ್ಸಸ್ ಆಗ್ತಾ ಇಲ್ಲ ಸರ್. ಅದೇನಾಗಿದೆ, ವ್ಯಾಪಾರ 80 ಜನರ ಕಪಿ ಮುಷ್ಟಿಯಲ್ಲಿದೆ. ಅದನ್ನ ಕೆಲವೊಂದು ನಮ್ಮ ರೈತರನ್ನೇ ಹಾದಿ ತಪ್ಪಿಸ್ಲಿಕ್ಕೆ ಯಾರು ಓಪನ್ ಆಗಿ ಅವ್ರ ಮುಂದೆ ಓಪನ್ ಸವಾಲಕ್ಕೆ ಬರ್ತಾರೆ, ಒಂದು 50 ರೂಪಾಯಿ ಹೆಚ್ಚಿ ಮಾಡೋದು, ಆನ್ಲೈನ್ ದಲ್ಲಿ ಅದನ್ನ ಕಡಿಮೆ ಮಾಡೋದು. ಅಂದ್ರೆ ಅದನ್ನ ಡಿಸ್ಕರೇಜ್ ಮಾಡೋದು. ರೈತರಿಗೆ ಹೇಳೋದು, ನೋಡಪ್ಪ ನೀನು ಆನ್ಲೈನ್ ಆಗಿ 10 ರೂಪಾಯಿ ಕಡಿಮೆ ಆಯ್ತು, ಇದನ್ನ ನಾವು ಹೋಗ್ಬೇಕಾದ್ರೆ ಇನ್ನೂ ಕಾಂಪಿಟೇಷನ್ ಹೆಚ್ಚಾಗಬೇಕಾಗಿತ್ತು. ಅದರ ಒಂದು ಆ ದಿಶೆಯಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಲ್ ಇಂಡಿಯಾ ಲೆವೆಲ್ ಸುಮಾರು 15-20 ಸಾವಿರ ಆನ್ಲೈನ್ ಟ್ರೇಡರ್ಸ್ ಇದಾಗ್ತದೆ. ಅವ್ರು ಎಷ್ಟು ಇನ್ನೊಂದು ಸ್ವಲ್ಪ ನಾವನ್ನ ಮಾಹಿತಿ ಕೊಟ್ಟು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅದನ್ನೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.